ನಿನಗಾಗಿ ಭಾಗ 42. ಅವಳನ್ನು ಬಿಟ್ಟು ಬಂದ ಮೇಲೆ ವಿಕ್ರಮ್ಗೆ ಆ ರೂಮಿನಲ್ಲಿ ಇರುವ ಪ್ರತಿ ವಸ್ತು ಅವಳದೇ ಪರಿಮಳವನ್ನು ಕೊಡುತ್ತಿದೆ. ಅವಳು ಇಲ್ಲೇ ಇದ್ದಾಳೆ ಅನ್ನುವ ಒಂದು ತನ್ನತನವನ್ನು ಕೊಡುತ್ತಿರುತ್ತದೆ. ಅವಳು ತನಗೆ ಮುತ್ತು ಕೊಟ್ಟಿದ್ದು ರೋಡಿನಲ್ಲಿ, ಅದು ನನ್ನ ಹಣೆಯ ಮೇಲೆ. ಅದೇ ಖುಷಿಯಾಗುತ್ತದೆ. ನನ್ನ ಹುಡುಗಿ ಎಲ್ಲರ ಎದುರಿಗೆ ನನಗೆ ಮುತ್ತು ಕೊಡುವಷ್ಟು ಧೈರ್ಯವನ್ನು ಮಾಡಿದ್ದಾಳೆ. ಅವರ ಚಿಕ್ಕಪ್ಪ ಇದ್ದರೂ ಕೂಡ ಅವಳಿಗೆ ದುಃಖವಾದಾಗ ನನ್ನನ್ನೇ ತಬ್ಬಿಕೊಂಡಿದ್ದು. ಅಂದರೆ ಅವಳು ನನ್ನ ಜೊತೆ ಅಟ್ಯಾಚ್ ಆಗಿದ್ದಾಳೆ. ಅದು ಪ್ರೀತಿ ಇದ್ದಾಗ, ತನ್ನತನ ಇದ್ದಾಗ ಮಾತ್ರ. ಹಾಗಾದರೆ ಅವಳು ನನ್ನವಳೆ ಅಲ್ಲವೇ? ಅವಳನ್ನು ಬಿಟ್ಟು ಸ್ವಲ್ಪ ಹೊತ್ತು ಕೂಡ ನನ್ನ ಕೈಯಲ್ಲಿ ಇರಲು ಸಾಧ್ಯವಾಗುತ್ತಿಲ್ಲ. ಅವಳಿಗಾಗಿ ಈ ಬದುಕು. ಅವಳು ನನ್ನವಳು ಮಾತ್ರ. ನಾನು ಉಸಿರಾಡುವ ಪ್ರತಿ ಉಸಿರಿನಲ್ಲೂ ಅವಳ ಹೆಸರೇ ಇರುತ್ತದೆ. ವಿಕಿಯ ನೆನಪಾಯಿತು. ವಿಕಿ ಏನಾದರೂ ಅವಳನ್ನು ಕರೆದುಕೊಂಡು ಹೊರಟು ಹೋದರೆ ನಾನು ಏನಾಗುತ್ತೇನೆ ಕಲ್ಪನೆ ಕೂಡ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಯಾವುದೇ ಕಾರಣಕ್ಕೂ ನಾನು ಅವಳನ್ನು ಕಳಿಸಿಕೊಡಲು ಸಾಧ್ಯವೇ ಇಲ್ಲ ಅಂತ ಯೋಚಿಸುತ್ತಿರುತ್ತಾನೆ. ವಿಕ್ಕಿಯನ್ನು ಆದಷ್ಟು ಇವಳಿಂದ ದೂರ ಇಡಬೇಕು ಅಂತ ಗಿರಿಗೆ ಕಾಲ್ ಮಾಡುತ್ತಾನೆ. ಗಿರಿ ಸ್ವಲ್ಪ ಹೊತ್ತಿಗೆ ಪ್ರತ್ಯಕ್ಷವಾಗುತ್ತಾನೆ. ಆಗ ಗಿರಿ ಜೊತೆ ಲೈಟ್ ಆಗಿ ಸ್ನ್ಯಾಕ್ಸ್ ತಿಂದು ಕಾಫಿ ಕುಡಿಯುತ್ತಾನೆ. ಅವನ ಇಷ್ಟದ ಬ್ಲ್ಯಾಕ್ ಕಾಫಿ. ಅವನಿಗೆ ತುಂಬ ಇಷ್ಟ. ಸ್ವಲ್ಪ ಅವನು ಡಲ್ ಆಗಿ ಇದ್ದುದನ್ನು ಗಮನಿಸಿದ ಗಿರಿ ಅಲ್ಲಿ ಏನಾದರೂ ಸಮಸ್ಯೆ ಅಂತ ಕೇಳುತ್ತಾನೆ. ಅವನು ಪ್ರತಿಯೊಂದನ್ನು ತುಂಬ ವಿವರವಾಗಿ ಹೇಳುತ್ತಾನೆ. ಹಾಗಾದರೆ ಇನ್ನೂ 1-2 ತಿಂಗಳು ಆದಷ್ಟು ವಿಕಿಯಿಂದ ಅವಳನ್ನು ದೂರ ಇಡು. ನಂತರ ವಿಕಿಯಲ್ಲ, ಆ ದೇವರು ಬಂದು ಅವಳನ್ನು ಕರೆದರೂ ಕೂಡ ಅವಳು ಹೋಗುವುದಿಲ್ಲ. ಅದಕ್ಕೆ ನಿನ್ನನ್ನು ಕರೆದಿದ್ದು, ಏನು ಮಾಡುವುದು ಅಂತ. ಆಗ ಏನೋ ಒಂದು ನೆನಪಾಯಿತು. ವಿಕಿ ಪೇರೆಂಟ್ಸ್ ಫಾರಿನ್ನಲ್ಲಿ ಇದ್ದಾರೆ. ಅವನ ಒಬ್ಬಳು ಸುಂದರವಾದ ತಂಗಿ ಇದ್ದಾಳೆ. ಗೊತ್ತಾ, ಅವಳು ನನ್ನ ಹಿಂದೆ ಬಿದ್ದಿದ್ದಾಳೆ ಡೇಟ್ ಮಾಡಲು. ಮದುವೆ ಆಗುವ ಎಂದರೆ ಡೇಟ್ ಮಾಡಿ ನೋಡುತ್ತೇನೆ, ಆ ನಂತರ ನಿನ್ನನ್ನು ಮದುವೆ ಆಗುವುದಾ ಅಥವಾ ಬೇಡವಾ ಅಂತ ಯೋಚಿಸುತ್ತೇನೆ ಅಂತ ಹೇಳಿದ್ದಾಳೆ. ಅವಳ ಅಪ್ರೂವಲ್ನನ್ನು ನಾನು ಇನ್ನೂ ಆಕ್ಸೆಪ್ಟ್ ಮಾಡಿಲ್ಲ. ಈಗ ನಿನಗಾಗಿ ಡೇಟ್ ಮಾಡುತ್ತೇನೆ. ಅವಳು ನನ್ನ ರೀತಿಯ ಹುಡುಗಿಯಲ್ಲ, ಆದರೆ ನಮ್ಮ ಕೆಲಸ ಆಗಬೇಕಲ್ಲ. ವಿಕ್ಕಿ ನಿನ್ನ ಹೆಂಡತಿಯನ್ನು ಅಂದರೆ ದಮಯಂತಿಯನ್ನು ನೋಡಲೇಬೇಕು ಅಂತ ಏರ್ ಟಿಕೆಟನ್ನು ಬುಕ್ ಮಾಡಿದ್ದಾನೆ. ಇಂದು ರಾತ್ರಿ ಫ್ಲೈಟನ್ನು ಅಲ್ಲಿಂದ ಹತ್ತುತ್ತಾನೆ ಅನ್ನುವ ಮೆಸೇಜ್ ನನಗೆ ಬಂದಿದೆ. ಮೊದಲಾದರೆ ಅವಳು ಕೇವಲ ಅವನ ಹುಡುಗಿ, ಅಷ್ಟು ಪ್ರೀತಿಸುತ್ತಾನೆ, ಅಷ್ಟು ವರ್ಷ ಅಂತ ಹೇಳಿದ್ದೆ. ಆದರೆ ಈಗ ನೀನು ಅವನ ಬಿಸ್ನೆಸ್ ಕಾಂಪಿಟೇಷನ್. ಅವನ ಹುಡುಗಿಯನ್ನು ನೀನು ಪಡೆದಿದ್ದೀಯಾ ಅಂತ ತಿಳಿದರೆ ಅವನಿಗೆ ಇನ್ನೂ ಕೋಪ ಬರುತ್ತದೆ. ಅದಕ್ಕಾಗಿ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕು. ಕೊನೆ ಪಕ್ಷ ಅದಕ್ಕಾದರೂ ಅವನು ದಮಯಂತಿಯನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಅವಳಿಗೆ ಹೇಗೆ ಬೇಕೋ ಹಾಗೆ ಇರುತ್ತಾನೆ. ವಿಕಿಯ ಒಂದು ಒಳ್ಳೆಯ ಗುಣ ಅಂದರೆ ಅವನಿಗೆ ಏನಾದರೂ ಬೇಕು ಅಂದರೆ ಅದು ಬೇಕು. ಹಗಲು ರಾತ್ರಿ ಆ ವಸ್ತುವನ್ನು ಆಗಲಿ ಅಥವಾ ಆ ಮನುಷ್ಯರನ್ನು ಆಗಲಿ ಪಡೆದುಕೊಳ್ಳಲು ತನ್ನ ಪಾಲಿನ ಎಲ್ಲ ಎಫರ್ಟನ್ನು ಹಾಕುತ್ತಾನೆ. ಅದಕ್ಕಾಗಿ ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ದೊಡ್ಡ ಸಾಧನೆ ಮಾಡುತ್ತಿರುವುದು. ಅವನು ನಮ್ಮ ಕಾಂಪಿಟೇಷನ್. ಆದರೂ ನಾವು ಅವರನ್ನು ಒಪ್ಪಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಅವನನ್ನು ನಮ್ಮ ಬದುಕಿನಲ್ಲಿ ಬರದ ರೀತಿ ಕಾಪಾಡಿಕೊಂಡರೆ ನಮ್ಮ ಬದುಕು ಚೆನ್ನಾಗಿರುತ್ತದೆ. ಈ ರೀತಿಯ ಮನುಷ್ಯರು ನಮ್ಮ ಜೀವನದಲ್ಲಿ ಇದ್ದರೆ, ನಮ್ಮ ಸುತ್ತಮುತ್ತ ಇದ್ದರೆ ನಾವು ಬೆಳೆಯಲು ಬಿಡುವುದಿಲ್ಲ. ಕೇವಲ ನಾವುಗಳು ಅವರನ್ನು ಬೆಳೆಸಬೇಕು. ಕೊನೆ ಪಕ್ಷ ಅದಕ್ಕಾಗಿಯಾದರೂ ವಿಕಿ ನನಗೆ ಇಷ್ಟವಿಲ್ಲ. ಮತ್ತೆ ಅವನ ತಂಗಿಯನ್ನು ಡೇಟ್ ಮಾಡುತ್ತೇನೆ ಅಂತ ಹೇಳಿದೆ. ನಿನಗಾಗಿ ಸ್ವಲ್ಪ ದಿನ ಅವಳ ಜೊತೆ ಡೇಟ್ ಮಾಡಿ ಅವಳ ಪ್ರೀತಿಯ ಅಣ್ಣನನ್ನು ಅಲ್ಲೇ ಉಳಿಸಿಕೊಳ್ಳುವಂತೆ. ಅಂದರೆ ಅವನು ಈಗ ಫಾರಿನ್ನಲ್ಲಿ ಇದ್ದಾನೆ ಅಲ್ಲವೇ? ಅವಳು ಕೂಡ ಅಲ್ಲೇ ಇದ್ದಾಳೆ. ಮತ್ತೆ ನೀವಿಬ್ಬರು ಡೇಟ್ ಮಾಡುವುದು ಆನ್ಲೈನ್ನಲ್ಲಿ. ಅವಳು ನೆಕ್ಸ್ಟ್ ವೀಕ್ ಬರುತ್ತಾಳೆ. ಅವಳಿಗೆ ಎಕ್ಸಾಮ್ ಇದೆ. ಆದರೆ ಏನಾದರೂ ವಿಷಯದಿಂದ ಅವರ ಅಣ್ಣನನ್ನು ಅಲ್ಲೇ 1-2 ತಿಂಗಳು ಬ್ಲಾಕ್ ಮಾಡು ಅಂತ ಹೇಳುತ್ತೇನೆ. ಅವಳಿಗೂ ಕೂಡ ಅವಳ ಅಣ್ಣನನ್ನು ಕಂಡರೆ ಅಷ್ಟಕ್ಕೆ ಅಷ್ಟೆ. ಅವರ ಮನೆಯಲ್ಲಿ ಅವರ ಅಣ್ಣ ಮುದ್ದಿನ ಮಗನಂತೆ, ಎಲ್ಲದರಲ್ಲೂ ಫಸ್ಟ್ ಅಂತ ಪ್ರತಿಯೊಬ್ಬರು ಅವನನ್ನು ಹೊಗಳುತ್ತಾರೆ. ಇವಳು ಆವರೇಜ್ ಸ್ಟೂಡೆಂಟ್ ಅಂತೆ. ಅದಕ್ಕಾಗಿ ಪ್ರತಿಯೊಬ್ಬರು ಇವಳನ್ನು ಬೈಯುತ್ತಾರಂತೆ.
ಅವಳಿಗೆ ಅವನ ಮೇಲೆ ಬೇಸರವಿದೆ. ಆ ಬೇಸರವನ್ನು ನಾನು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುತ್ತೇನೆ. ನೀನು ಯೋಚಿಸಬೇಡ. ನಿನ್ನ ಮತ್ತು ದಮಯಂತಿಯ ಸಂಬಂಧ ಮುಂದಿನ ಜನ್ಮ ಗೊತ್ತಿಲ್ಲ, ಆದರೆ ಈ ಜನ್ಮದಲ್ಲಿ ಮಾತ್ರ ಜೀವನ ಪರ್ಯಂತ ಇಬ್ಬರು ಜೊತೆಯಲ್ಲಿ ಇರುತ್ತೀರ. ನಿಮ್ಮಿಬ್ಬರಿಗೂ 4-5 ಮಕ್ಕಳಾಗಲಿ ಅನ್ನುವುದು ನನ್ನ ಆಸೆ. ಆಗ ವಿಕ್ರಮ್ ಸಡನ್ ಆಗಿ ಅವನ ಮುಖ ನೋಡಿದ. ನೀವು ಅಷ್ಟೊಂದು ಶ್ರೀಮಂತರು, ಅಷ್ಟೊಂದು ಆಸ್ತಿ ಇದೆ, 4 ಮಕ್ಕಳಿದ್ದರೆ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ವಿಕ್ರಮ್ ಏನೂ ಮಾತನಾಡಲಿಲ್ಲ, ಆದರೆ ಮನಸ್ಸಿನಲ್ಲಿ ಅಂದುಕೊಂಡ, ಅಷ್ಟು ಮಕ್ಕಳಾದರೆ ನಾನು ಮತ್ತು ಅವಳು ಮಕ್ಕಳನ್ನು ನೋಡಿಕೊಂಡೇ ಇರಬೇಕಾಗುತ್ತದೆ. ನಾವಿಬ್ಬರು ಯಾವುದೇ ಕಾರಣಕ್ಕೂ ಜೊತೆಯಲ್ಲಿ ಪ್ರೀತಿಯಿಂದ ಇರಲು ಸಮಯವೇ ಸಿಗುವುದಿಲ್ಲ. ನನಗೆ ಅವಳು ಬೇಕು, ಒಂದೇ ಒಂದು ಮಗು ಸಾಕು ಅಂತ ಅವನು ಅಂದುಕೊಳ್ಳುತ್ತಾನೆ. ಗಿರಿ ಅವನನ್ನು ತಬ್ಬಿಕೊಳ್ಳುತ್ತಾನೆ, ಸ್ವಲ್ಪ ಎಮೋಷನಲ್ ಆಗುತ್ತಾನೆ. ಅದು ವಿಕ್ರಮ್ಗೆ ತಿಳಿಯದೇ ಇರಲಿ ಅಂತ ಅವನನ್ನು ಹಗ್ ಮಾಡಿದ್ದು ಸ್ವಲ್ಪ ಹೊತ್ತು. ಇಬ್ಬರು ಅದೇ ಪೊಸಿಷನ್ನಲ್ಲಿ ಇರುತ್ತಾರೆ. ನಂತರ ನಾರ್ಮಲ್ ಆಗುತ್ತಾನೆ. ಪ್ಲೀಸ್, ನಿನ್ನ ಬದುಕಿನಲ್ಲಿ ಏನೇ ಆದರೂ ನನಗೆ ಹೇಳು. ಅದರ ಜೊತೆಗೆ ನನ್ನನ್ನು ಎಂದಿಗೂ ಮರೆಯಬೇಡ. ನನಗೆ ನಿನ್ನನ್ನು ಮತ್ತು ಅಂಕಲನ್ನು ಬಿಟ್ಟರೆ ಯಾರೂ ಇಲ್ಲ. ನೀವಿಬ್ಬರೇ ನನ್ನ ಪಾಲಿನ ಸರ್ವಸ್ವ, ನನ್ನ ಪ್ರಪಂಚ. ಆಗ ವಿಕ್ರಮ್ಗೆ ಸ್ವಲ್ಪ ಬೇಸರವಾಗುತ್ತದೆ. ನೀನು ಏಕೆ ಈ ರೀತಿ ಬೇಸರ ಮಾಡಿಕೊಳ್ಳುತ್ತಿದ್ದೀಯಾ? ಅಪ್ಪ ಹೇಳುತ್ತಿದ್ದರು, ನಿನಗೂ ಕೂಡ ಒಳ್ಳೆಯ ಸಂಬಂಧಗಳು ಬರುತ್ತಿವೆ ಅಂತ. ಅವರು ಒಂದು ಸುಂದರವಾದ ಹುಡುಗಿ ಜೊತೆ ನಿನ್ನ ಮದುವೆಯನ್ನು ಮಾಡಿಸುತ್ತಾರೆ. ನಿನಗೂ ಮಕ್ಕಳಾಗುತ್ತದೆ. ನಿನ್ನ ಪ್ರಪಂಚ ಸೃಷ್ಟಿಯಾಗುತ್ತದೆ. ನೀನು ಯಾಕೆ ಇಷ್ಟೊಂದು ಬೇಸರ ಮಾಡಿಕೊಳ್ಳುತ್ತಿದ್ದೀಯಾ? ಅದು ಚಿಕ್ಕಂದಿನಲ್ಲಿ ಇದ್ದ ನನ್ನ ಅಪ್ಪ, ಅಮ್ಮ, ತಂಗಿ ಎಲ್ಲರೂ ನೆನಪಾದರು. ಆದರೆ ಈಗ ಅವರ ಮುಖವನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳಬೇಕು ಅಂದರೂ ನೆನಪಾಗುತ್ತಿಲ್ಲ. ನೀವಿಬ್ಬರು ನನ್ನ ಪಾಲಿಗೆ ಇಲ್ಲದಿದ್ದರೆ ನಾನು ಏನಾಗುತ್ತಿದ್ದನು? ಅದಕ್ಕಾಗಿ ಸರಿ, ನೀನು ರೆಸ್ಟ್ ಮಾಡು, ನಾನು ಹೋಗುತ್ತೇನೆ. ಈಗ ವಿಕಿಯ ತಂಗಿ ಜೊತೆ ಸ್ವಲ್ಪ ಸೆಟ್ ಮಾಡಬೇಕು. ಅದು ವರ್ಕ್ ಆಗುತ್ತದೆಯಾ ಆ ಪ್ಲ್ಯಾನ್ ಅಂತ ಕೇಳುವ. ಅದು ವರ್ಕ್ ಆಗದೆ ಹೋದರೆ ಇನ್ನೊಂದು ಪ್ಲ್ಯಾನ್ ಮಾಡುತ್ತೇನೆ. ನಾನು ಇರಬೇಕಾದರೆ ನಿನಗೆ ಏಕೆ ಚಿಂತೆ? ದಮಯಂತಿಯ ಜೊತೆ ಫೋನ್ನಲ್ಲಿ ಮಾತನಾಡು, ನಾನು ಹೋಗುವೆ, ಬಾಯ್ ಅಂತ ಹೇಳಿ ಅವನು ಅವನ ರೂಮಿನ ಕಡೆ ನಡೆದ. ವಿಕ್ರಮ್ಗೆ ಕಾಲ್ ಬಂತು. ಅವನು ದಮಯಂತಿ ಕಾಲ್ ಮಾಡಿದ್ದಾಳೆ ಅಂತ ಓಡಿ ಬಂದ. ಆದರೆ ಕಾಲ್ ಮಾಡಿದ್ದು ಅವನ ರೆಸಾರ್ಟ್ನ ಮ್ಯಾನೇಜರ್. ಸರ್, ನೀವು ಏನು ತಿಂತೀರಾ? ಏನು ಬೇಕು? ಇಷ್ಟು ಹೊತ್ತು ಆಯಿತು. ನಿಮ್ಮ ಅಡುಗೆಯ ಮೆನು? ಮೇಡಮ್ ಅವರು ಏನೂ ಹೇಳಿಲ್ಲ. ಮೇಡಮ್ ಅವರು ಏನು ತಿನ್ನುತ್ತಾರೆ? ಆಗ ವಿಕ್ರಮ್ ಅವಳಿಲ್ಲ ಅಂತ ಹೇಳಲು ಹೋದ. ನಂತರ ಅವಳಿಗೆ ಇಷ್ಟವಾದ ಟಿಫನ್ ಯಾವುದು ಅಂತ ಯೋಚಿಸತೊಡಗಿದ. ಅವಳಿಗೆ ವೆಜ್ ಪಲಾವ್ ಅಂದರೆ ತುಂಬ ಇಷ್ಟ ಇರುತ್ತದೆ. ಅಕ್ಕಿ ಎಷ್ಟು ಇರುತ್ತದೆ? ಬಟಾಣಿ ಅಷ್ಟೇ ಇರಬೇಕು. ಶಾಂತಿ ಆಂಟಿ ಹೇಳಿದ್ದು ನೆನಪಾಯಿತು. ಬಟಾಣಿಯನ್ನು ಜಾಸ್ತಿ ಹಾಕಿ ವೆಜ್ ಪಲಾವ್ ಮಾಡಿ, ಅದರಲ್ಲಿ ಅಕ್ಕಿಗಿಂತ ಜಾಸ್ತಿ ತರಕಾರಿ ಮತ್ತು ಬಟಾಣಿ ಇರಬೇಕು. ಅದಕ್ಕೆ ಕ್ಯಾರೆಟ್ ಹಲ್ವಾ ಮಾಡಿ, ಸ್ವೀಟ್ ಸ್ವಲ್ಪ ಕಡಿಮೆ ಇರಲಿ ಅಂತ ಹೇಳಿದ. ಅವನು ಆ ಕಡೆಯಿಂದ ಓಕೆ ಸರ್ ಅಂದ. ವಿಕ್ರಮ್ ಬಹಳ ಬೇಗ ಹೋಗಿ ಸ್ನಾನ ಮಾಡಿದ. ದಮಯಂತಿಗೆ ಇಷ್ಟವಾದ ಪರ್ಫ್ಯೂಮ್ ಹಾಕಿಕೊಂಡ. ಅವಳು ಹತ್ತಿರ ಬಂದರೆ ಇನ್ನು ನನ್ನ ಹತ್ತಿರ ಬರುವ ಆಸೆ ಆಗಬೇಕು, ಸೆಳೆಯಬೇಕು. ಇಂದು ಏನೇ ಆಗಲಿ ನಾನು ನನ್ನ ಆಸೆಯನ್ನು ತೀರಿಸಿಕೊಳ್ಳಬೇಕು ಅಂತ ಯೋಚಿಸುತ್ತಿದ್ದ. ಅವನು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದ ಅಂದರೆ ಮಲಗುವ ಸಮಯದಲ್ಲಿ ಯಾರಾದರೂ ಇಷ್ಟು ಚೆನ್ನಾಗಿ ರೆಡಿಯಾಗುತ್ತಾರಾ? ಆದರೆ ಅವನ ಪ್ಲ್ಯಾನ್ ಬೇರೆ ಇದೆ. ಹೆಣ್ಣನ್ನು ನೋಡಲು ಅವರ ಮನೆಗೆ ಹೋಗಬೇಕಾದಾಗ ರೆಡಿಯಾಗುತ್ತಾರಲ್ಲ, ಆ ರೀತಿ ಇವನು ರೆಡಿಯಾಗಿದ್ದಾನೆ. ಅಷ್ಟರಲ್ಲಿ ವೇಟರ್ ಬಂದು ಎಲ್ಲ ಫುಡ್ಡನ್ನು ತಂದ. ಸರ್, ಸರ್ವ್ ಮಾಡುತ್ತೇನೆ ಅಂತ ಹೇಳಿದ. ಅದಕ್ಕೆ ವಿಕ್ರಮ್, ನನಗೆ ಸರ್ವ್ ಮಾಡಬೇಡ, ಬದಲಿಗೆ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಡು, ತುಂಬ ನೀಟಾಗಿ ಅಂತ ಹೇಳಿದ. ಅದರ ಜೊತೆಗೆ 1 ಸ್ಪೂನನ್ನು ಹಾಕು ಅಂತ ಹೇಳುತ್ತಾನೆ. ಆಗ ವೇಟರ್, ಸರ್, ನೀವು ಇಬ್ಬರು ಅಲ್ಲವೇ ಇರುವುದು, 2 ಸ್ಪೂನ್ ಹಾಕುತ್ತೇನೆ ಅಂತ ಹೇಳಿದ. ವಿಕ್ರಮ್ ಅವನನ್ನು ನಗುತ್ತಾ ನೋಡಿ, ಅತಿ ಬುದ್ಧಿವಂತಿಕೆ ಬೇಡ, ನಾನು ಹೇಳಿದಷ್ಟು ಕೆಲಸ ಮಾಡು, 1 ಸ್ಪೂನ್ ಹಾಕಿದರೆ ಸಾಕು ಅಂತ ನಕ್ಕಿದ. ವೇಟರ್ ಕೂಡ ನಗಲು ಶುರು ಮಾಡಿದ. ಓಕೆ ಸರ್, ಆ್ಯಸ್ ಯುವರ್ ವಿಶ್ ಅಂತ ಹೇಳಿ ಹೊರಬಂದ. ವಿಕ್ರಮ್ ಮೊದಲೇ ಏನೋ ಪ್ಲ್ಯಾನ್ ಮಾಡಿಕೊಂಡಿದ್ದಾನೆ. ಎಲ್ಲ ಫುಡ್ಡನ್ನು ಕಾರಿನಲ್ಲಿ ಇಡುವಂತೆ ಹೇಳಿದ. ಅದರ ಜೊತೆಗೆ 1 ಪ್ರೊಮೊಗ್ರಾನೇಟ್ ಜ್ಯೂಸ್ ಕೂಡ ಹೇಳಿದ್ದ.
ಈಗ ಅವನು ತುಂಬ ಖುಷಿಯಿಂದ ಡ್ರೈವಿಂಗ್ ಮಾಡುತ್ತಿದ್ದಾನೆ. ಇತ್ತ ದಮಯಂತಿ ತುಂಬ ದಿನಗಳಿಂದ ಅವನ ಜೊತೆಗೆ ಅವನಿಗೆ ಅಂಟಿಕೊಂಡೇ ಇದ್ದವಳು ಸಡನ್ ಆಗಿ ಅವನಿಂದ ದೂರ ಆದ ಮೇಲೆ ತಾಯಿಯಿಂದ ದೂರ ಇರುವ ಮಗುವಿನ ರೀತಿ ಆಗಿಬಿಟ್ಟಿದ್ದಾಳೆ. ಪ್ರತಿ ಕ್ಷಣ ಅವಳಿಗೆ ಅವನದೇ ಯೋಚನೆ. ಸ್ವಲ್ಪದರಲ್ಲಿ ಕೆಳಗೆ ಬೀಳುವುದರಲ್ಲಿ ಇದ್ದಳು. ಆಗ ಅವರ ಚಿಕ್ಕಪ್ಪ ಅವಳನ್ನು ಹಿಡಿದುಕೊಂಡು, ಏನು ಯೋಚನೆ ಮಾಡುತ್ತಿದ್ದೀಯ ಮಗಳೇ? ನಿನ್ನ ಅಕ್ಕ ಬಹಳ ಬೇಗ ಸರಿ ಹೋಗುತ್ತಾಳೆ, ಚಿಂತಿಸಬೇಡ. ಡಾಕ್ಟರ್ ನೋಡಿ ಹೋಗಿದ್ದಾರೆ ಅಲ್ಲವೇ? ಮೆಡಿಸಿನ್ ಕೊಟ್ಟಿದ್ದಾರೆ. ನಿನ್ನ ಮತ್ತು ನಿನ್ನ ಗಂಡನ ಅನುಗ್ರಹದಿಂದ ನನ್ನ ಮಗಳು ಬಹಳ ಬೇಗ ಸರಿ ಹೋಗುತ್ತಾಳೆ. ನೀನು ನಮ್ಮ ಪಾಲಿನ ದೇವತೆ, ಅದೃಷ್ಟಲಕ್ಷ್ಮಿ. ನೀನು ಇಲ್ಲವಾದರೆ ಈ ವಯಸ್ಸಾದ ಮುದುಕನನ್ನು ಯಾರು ನೋಡುತ್ತಿದ್ದರು? ನನ್ನ ಮಗಳ ಜೀವನ ಏನಾಗುತ್ತಿತ್ತು? ವಿಕ್ರಮ್ ಏನು ಬೇಕಾದರೂ ಮಾಡುತ್ತಾರೆ. ನನ್ನ ಮಗಳ ಬದುಕನ್ನು ಕಟ್ಟಿಕೊಡುತ್ತಾರೆ. ಆ ನಂಬಿಕೆ ನನಗೆ ಇದೆ. ಇದನ್ನೆಲ್ಲ ಕೇಳಿಸಿಕೊಂಡ ಚಿಕ್ಕಮ್ಮ ಸಡನ್ ಆಗಿ ಅಡುಗೆ ಮನೆಯಿಂದ ಬಂದಳು. ಇವಳು ನಮಗೆ ಮಗಳೇ ಅಲ್ಲವೇ? ಸ್ವಂತ ಅಕ್ಕನ ಜೀವನವನ್ನು ಅವಳಲ್ಲದೆ ಇನ್ಯಾರು ಸರಿ ಮಾಡುತ್ತಾರೆ? ಅವಳು ಬಿಟ್ಟು ಹೋದ ಬದುಕನ್ನು ಇವಳು ಬದುಕುತ್ತಿರುವುದು. ಅವಳ ಜೀವನವನ್ನು ಸರಿ ಮಾಡುವುದು ಇವಳ ಕರ್ತವ್ಯ. ಇಲ್ಲವಾದರೆ ಇವಳಿಗೆ ಅಪ್ಪನ ಮನೆ ಅಂತ ಯಾವುದೇ ಕಾರಣಕ್ಕೂ ನಮ್ಮ ಮನೆಯ ಬಾಗಿಲನ್ನು ತೆಗೆಯುವುದಿಲ್ಲ. ನನ್ನ ಮಗಳ ಆರೋಗ್ಯ ಸರಿ ಹೋಗಬೇಕು. ಅವಳು ಒಂದು ಒಳ್ಳೆಯ ಹುಡುಗನನ್ನು ಮದುವೆಯಾಗಿ ಚೆನ್ನಾಗಿರಬೇಕು. ಆ ನಂತರ ಇವಳನ್ನು ನಾನು ಮಗಳು ಅಂತ ಒಪ್ಪಿಕೊಳ್ಳುವುದು. ಅಲ್ಲಿಯವರೆಗೂ ಯಾವುದೇ ಕಾರಣಕ್ಕೂ ಇವಳನ್ನು ಮಗಳು ಅಂತ ಒಪ್ಪಿಕೊಳ್ಳುವುದಿಲ್ಲ. ತುಂಬ ರೈಸಾಗಿ ಜೋರಾಗಿ ಮಾತನಾಡುತ್ತಿದ್ದಳು. ದಮಯಂತಿಗೆ ಭಯ ಶುರುವಾಯಿತು. ಪುನಃ ನನ್ನ ಚಿಕ್ಕಮ್ಮ ಶುರು ಮಾಡಿಕೊಂಡಳು ನನ್ನ ಜೊತೆ ದಬ್ಬಾಳಿಕೆ ಮಾಡುವುದು. ಅಕ್ಕನಿಗಾಗಿ ಇಲ್ಲಿ ಬಂದೆ, ಇಲ್ಲವಾದರೆ ಬರುತ್ತಿರಲಿಲ್ಲ. ಕರೆಸಿಕೊಂಡು ಮಾತನಾಡುತ್ತಿದ್ದೆ. ಚಿಕ್ಕಮ್ಮ ನನಗೆ ತುಂಬ ನೋವು ಮಾಡುತ್ತಾಳೆ. ಅವಳ ಕಣ್ಣು ಸರಿಯಿಲ್ಲ. ಯಾರಾದರೂ ಚೆನ್ನಾಗಿದ್ದರೆ ಅಂತ ಅವಳು ಒಂದು ಬಾರಿ ಹೊಟ್ಟೆ ಉರಿಪಟ್ಟರೆ ಆನಂತರ ಅವರು ಚೆನ್ನಾಗಿರಲು ಸಾಧ್ಯವೇ ಇಲ್ಲ. ಹಾಗೆ ಮಾಡಿಬಿಡುತ್ತಾಳೆ. ವಿಕ್ರಮ್ ಮತ್ತು ನನ್ನ ಸಂಬಂಧ ಇವರಿಂದ ಎಲ್ಲಿ ಹಾಳಾಗುತ್ತದೆ? ಈ ಮಗು ಇದರ ಬಗ್ಗೆ ಕೂಡ ಇವರಿಗೆ ಯಾರಿಗೂ ಗೊತ್ತಿಲ್ಲ, ಹೇಳುವುದೂ ಇಲ್ಲ. ಊಟದಲ್ಲಿ ಏನಾದರೂ ಕೆಟ್ಟದು ಹಾಕಿಕೊಟ್ಟು ಬಿಟ್ಟರೆ? ಚಿಕ್ಕಮ್ಮ ಮೊದಲೇ ಸರಿಯಿಲ್ಲ. ಇಷ್ಟೊಂದು ಯೋಚನೆ ಮಾಡುತ್ತಿದ್ದಳು. ನಂತರ ಚಿಕ್ಕಮ್ಮನ ಬಾಯಿ ಮುಚ್ಚಿಸಲೇಬೇಕು ಅಂತ ಏನು ಯೋಚಿಸಬೇಡಿ, ನಾನು ಎಲ್ಲವನ್ನು ಸರಿ ಮಾಡುತ್ತೇನೆ. ವಿಕ್ರಮ್ ಅವರು ಹೇಳಿದ್ದಾರೆ ಅಲ್ಲವೇ? ಅವರು ಹೇಳಿದ ಮೇಲೆ ಎಲ್ಲ ಸರಿ ಮಾಡುತ್ತಾರೆ. ನೀವು ಹೇಳದೆ ಹೋದರು. ಯೋಚಿಸಬೇಡಿ ಚಿಕ್ಕಮ್ಮ ಅಂತ ನಗುತ್ತಾ ಹೇಳಿದಳು. ಕೊನೆ ಪಕ್ಷ ಈ ಮಹತಾಯಿ ತನ್ನ ಬಾಯಿಯನ್ನು ಮುಚ್ಚಲಿ ಅಂತ ಊಟಕ್ಕೆ ಕರೆದರು. ನನಗೆ ಊಟ ಬೇಡ, ಒಂದು ಲೋಟ ಹಾಲು ಕೊಟ್ಟರೆ ಸಾಕು. ಆಗ ಚಿಕ್ಕಮ್ಮ ಮತ್ತೆ ಶುರು ಮಾಡಿದಳು. ಹಾಲು ಬೇಕಾದರೆ ಹಾಲು ನಿಮ್ಮ ಮನೆಯಿಂದ ತೆಗೆದುಕೊಂಡು ಬರಬೇಕಿತ್ತು. ನಾವ್ಯಾರು ಕಾಫಿ ಕುಡಿಯುವುದಿಲ್ಲ. ಯಾರಾದರೂ ಬಂದರೆ ಅಂತ ಅರ್ಧ ಲೀಟರ್ ಹಾಲು ಇಟ್ಟಿದ್ದೇವೆ. ಹಾಲು ಬೇಕು ಅಂದರೆ ಅಷ್ಟು ದುಡ್ಡು ಕೊಡಬೇಕು. ಆಗ ದಮಯಂತಿ ನಗುತ್ತಾ, ಅರ್ಧ ಲೀಟರ್ ಹಾಲಿಗೆ 100 ರೂಪಾಯಿ ಕೊಡುತ್ತೇನೆ, ಸರಿಯಾ ಅಂತ ಖುಷಿಯಿಂದ ಅವರ ಚಿಕ್ಕಮ್ಮ ಅರ್ಧ ಲೀಟರ್ ಹಾಲಿನ ಪ್ಯಾಕೆಟನ್ನು ಕೊಟ್ಟಳು. ಇವಳು 200 ರೂಪಾಯಿ ಕೊಟ್ಟಳು. 100 ರೂಪಾಯಿ ಅಂದರೆ ಪರವಾಗಿಲ್ಲ, ನೀವು ತಾನೇ ಚೆನ್ನಾಗಿರಿ. ಹಾಲನ್ನು ಕಾಯಿಸಿ 1 ಲೋಟ ತನ್ನ ಅಕ್ಕನಿಗೆ ಕುಡಿಸಿದಳು. ಇನ್ನೊಂದು ಲೋಟ ಇವಳು ಕುಡಿದಳು. ರಾತ್ರಿ ಎಲ್ಲ ಮಾತ್ರೆಗಳನ್ನು ಅವರ ಅಕ್ಕನಿಗೆ ಕೊಟ್ಟು ನಿದ್ರೆಗೆ ಜಾರಬೇಕು. ಇನ್ನೇನು, ಅಷ್ಟರಲ್ಲಿ ವಿಕ್ರಮಿಂದ ಕಾಲ್ ಬಂತು. ಅರ್ಜೆಂಟಾಗಿ ಹೊರಗೆ ಬಾ, ನಿನ್ನ ಜೊತೆ ಮಾತನಾಡಬೇಕು ಅಂತ. ಭಯದಿಂದ ಇವಳು ಹೊರಗೆ ಬಂದಳು. ಈ ಶಬ್ದಕ್ಕೆ ಸಡನ್ ಆಗಿ ಅವರ ಚಿಕ್ಕಪ್ಪ ಎದ್ದು ಅವರೂ ಕೂಡ ಹೊರಗೆ ಬಂದರು. ವಿಕ್ರಮ್ಗೆ ಸ್ವಲ್ಪ ಮುಜುಗರವಾದರೂ, ನಾನು ದಮಯಂತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಮನೆಯಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಇದೆ, ಅಜ್ಜಿ ಕರೆದುಕೊಂಡು ಬಾ ಅಂತ ಹೇಳಿದ್ದಾರೆ. ಅಲ್ಲಿ ಏನಿದೆ ಎಲ್ಲ ಮುಗಿಸಿಕೊಂಡು ನಂತರ ಕರೆದುಕೊಂಡು ಬಂದು ಇಲ್ಲೇ ಬಿಡುತ್ತೇನೆ. ಆಗ ಚಿಕ್ಕಪ್ಪ, ನಿಮ್ಮ ಹೆಂಡತಿ, ನಿಮ್ಮ ಇಷ್ಟ, ಅದರಲ್ಲಿ ನನ್ನ ಪರ್ಮಿಷನ್ ಯಾಕಪ್ಪ? ನೀನು ಹೋಗಿ ಸ್ವಲ್ಪ ಹೊತ್ತು ಆಯಿತು, ಆಗಲೇ ಹೆಂಡತಿ ಬೇಕು ಅಂತ ಬಂದಿದ್ದೀಯಾ? ನಾನು ಅಂದುಕೊಂಡಿದ್ದು ಈ ರೀತಿಯ ಹುಡುಗನೇ ನನ್ನ ಮಗಳಿಗೆ ಸಿಗಲಿ ಅಂತ ಅಂದುಕೊಂಡಿದ್ದೆ. ನಾನು ಅದೃಷ್ಟವಂತ ಅಂತ ಅಂದರು. ದಮಯಂತಿಯ ಎದೆ ಬಡಿತ ಜಾಸ್ತಿ ಆಯಿತು. ಪುನಃ ವಿಕ್ರಮ್ನ ಹತ್ತಿರ ಹೋಗುವ
ಆ ಅನುಭವವನ್ನು ನೆನೆಸಿಕೊಂಡರೆ ಅವಳಿಗೆ ಒಂದು ರೀತಿ ಥ್ರಿಲ್ ಆಗುತ್ತಿದೆ. ಇನ್ನು ಒಂದೆರಡು ದಿನ ಆದ ಮೇಲೆ ಬರುತ್ತೇನೆ ಅಂತ ಹೇಳಿದ್ದ ಮನುಷ್ಯ ಸ್ವಲ್ಪ ಸಮಯಕ್ಕೆ ನನ್ನ ಎದುರಿಗೆ ಇದ್ದಾನೆ. ನನ್ನನ್ನು ಬಿಟ್ಟು ಸ್ವಲ್ಪ ಕ್ಷಣವೂ ಕೂಡ ಅವರ ಕೈಯಲ್ಲಿ ಇರಲು ಸಾಧ್ಯವಿಲ್ಲವೇನೋ ಅಂತ ಅಂದುಕೊಳ್ಳುತ್ತಿದ್ದಳು. ಅವಳಿಗೆ ಗೊತ್ತು, ಮನೆಯಲ್ಲಿ ಯಾವುದೇ ಎಮರ್ಜೆನ್ಸಿ ಇಲ್ಲ. ಚಿಕ್ಕಪ್ಪನಿಗೆ ಹೇಗೆ ಹೇಳುವುದು ನನ್ನನ್ನು ಕರೆದುಕೊಂಡು ಹೋಗಬೇಕು ಅಂತ? ಅದಕ್ಕಾಗಿ ಸ್ವಲ್ಪ ಸುಳ್ಳನ್ನು ಹೇಳಿದ್ದಾರೆ. ಅವರಿಗೆ ಸುಳ್ಳು ಹೇಳಲು ಬರುವುದಿಲ್ಲ, ತಡವರಿಸುತ್ತಾರೆ. ಒಂದು ಪಕ್ಷ ಅವರು ಸುಳ್ಳು ಹೇಳಿದರೆ ನನಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಅವನು ಕಾರಿನ ಡೋರನ್ನು ತೆಗೆದ. ಅವಳು ರಾಣಿಯಂತೆ ಕುಳಿತುಕೊಂಡಳು, ತುಂಬ ಡಿಗ್ನಿಫೈ ಆಗಿ. ಅವನು ಕೂಡ ಕುಳಿತುಕೊಂಡ ಅವಳ ಸೇವಕನ ರೀತಿ. ಇಬ್ಬರು ಖುಷಿಯಿಂದ ಇದ್ದರು. ಒಂದು ಹುಡುಗಿಯನ್ನು ರಾಣಿಯಾಗಿ ಅಥವಾ ಸೇವಕಿಯನ್ನಾಗಿ ಮಾಡುವುದು ಗಂಡ ಮಾತ್ರ. ಅವನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂದರೆ ಅದು ಅವರಿಬ್ಬರ ಆವ ಭಾವದಲ್ಲಿ ತಿಳಿಯುತ್ತದೆ. ಇಲ್ಲೂ ಕೂಡ ಮೊದಮೊದಲು ಎದುರಿಕೊಂಡು ಮೂಲೆಯಲ್ಲಿ ಮುದುರಿ ಕುಳಿತುಕೊಳ್ಳುತ್ತಿದ್ದಳು ದಮಯಂತಿ. ಆದರೆ ಈಗ ಅವಳು ಮಾತನಾಡುವುದು, ಅವಳ ಯೋಚನಾ ಶೈಲಿ, ಅವಳು ಇರುವುದು, ಅವಳ ನಡೆ ನುಡಿ ಎಲ್ಲದರಲ್ಲೂ ಕೂಡ ರಾಣಿಯ ಕಳೆ ಬರುತ್ತಿದೆ. ಅದು ವಿಕ್ರಮಿಂದ. ಅದೇ ರೀತಿ ಹೆಂಡತಿ ಚೆನ್ನಾಗಿ ನೋಡಿಕೊಂಡರೆ ಗಂಡ ಕೂಡ ತುಂಬ ಸುಂದರವಾಗಿ ಕಾಣುತ್ತಾನೆ. ಈ ಎರಡು ಅಂಶಗಳು ಇವರಿಬ್ಬರನ್ನು ನೋಡಿ ನಿಜ ಅಂತ ಅನಿಸುತ್ತಿದೆ. ವಿಕ್ರಮ್ ಕಾರನ್ನು ಸ್ಟಾರ್ಟ್ ಮಾಡಿದ. ಅವಳು ಅವನ ಕಡೆ ನೋಡಲು ನಾಚಿಕೆಯಾಗಿ ಕೆಳಗೆ ನೋಡುತ್ತಿದ್ದಳು. ತನಗಾಗಿ ತನ್ನ ಗಂಡ ಹುಡುಕಿಕೊಂಡು ಬಂದಿರುವುದು ಅವಳಿಗೆ ಖುಷಿಯಾಗುತ್ತಿತ್ತು. ವಿಕ್ಕಿ ಬರದೇ ಇರಲಿ ನಮ್ಮ ಬದುಕಿನಲ್ಲಿ ಅಂತ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದಳು. ಏನು ಯೋಚನೆ ಮಾಡುತ್ತಿದ್ದೀಯಾ ಅಂತ ಕೇಳಿದ. ಏನೂ ಇಲ್ಲ ಅಂತ ಹೇಳಿ ಒಂದು ಸ್ಮೈಲ್ ಮಾಡಿದಳು. ಅವನು ತುಂಬ ರೊಮ್ಯಾಂಟಿಕ್ ಆಗಿರುವ ಮ್ಯೂಸಿಕ್ ಅನ್ನು ಹಾಕಿದ. ಒಂದು ಹುಡುಗ ತನ್ನ ಹುಡುಗಿಯನ್ನು ಎಷ್ಟು ಪ್ರೀತಿ ಮಾಡುತ್ತಾನೆ ಅನ್ನೋದಾಗಿತ್ತು ಹಾಡು. ಅವಳು ಅಂದುಕೊಳ್ಳುತ್ತಿದ್ದಳು, ವಿಕ್ರಮ್ ಕೂಡ ನನ್ನನ್ನು ಇಷ್ಟೇ ಪ್ರೀತಿ ಮಾಡಲಿ ಅಂತ. ಆಗ ವಿಕ್ರಮ್ ತನ್ನ ಮನಸ್ಸಿನಲ್ಲೂ ಕೂಡ ನಾನು ನಿನ್ನನ್ನು ಇದಕ್ಕಿಂತ ಜಾಸ್ತಿ ಪ್ರೀತಿ ಮಾಡುತ್ತೇನೆ ಚಿನ್ನ ಅಂತ ಹೇಳಿದ. ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿದರು. ವಿಕ್ರಮ್ ಕೇಳಿದ, ಏನಾದರೂ ನೀನು ಮಾತನಾಡಿದ್ದೀಯಾ ಅಂತ. ಆಗ ದಮಯಂತಿ, ಇಲ್ಲ, ನೀವು ಏನಾದರೂ ಮಾತನಾಡಿದ್ದೀರಾ? ನಿಮ್ಮ ಧ್ವನಿ ಬಂದಂತೆ ನನಗೆ ಕೇಳಿಸಿತು ಅಂತ ಹೇಳಿದಳು. ಕೊನೆಗೆ ಇಬ್ಬರು ನಕ್ಕರು. ಆ ಹಾಡು ಮುಗಿದ ತಕ್ಷಣ ಒಂದು ಹೊಸ ರೊಮ್ಯಾಂಟಿಕ್ ಹಾಡು ಪ್ಲೇ ಆಗುತ್ತಿದೆ. ಗಂಡ ಹೆಂಡತಿಯನ್ನು ಪ್ರೀತಿಸುವ ಹಾಡು. ಅದರ ಜೊತೆಗೆ ಅವಳ ದೇಹದ ಪ್ರತಿ ಅಂಗವನ್ನು ಚುಂಬಿಸುವ ರೀತಿ, ಅವಳ ಸರ್ವಸ್ವವನ್ನು ತನ್ನದಾಗಿ ಮಾಡಿಕೊಳ್ಳುವ ರೀತಿ ಆ ಹಾಡಿತ್ತು. ಮೊದಲು ಇಬ್ಬರಿಗೂ ನಾಚಿಕೆಯಾದರೂ ನಂತರ ಅವರಿಬ್ಬರು ಪರಸ್ಪರ ತುಂಬ ರೊಮ್ಯಾಂಟಿಕ್ ಆಗಿ ಕಳೆದಿರುವ ಕ್ಷಣಗಳು ನೆನಪಾಗುತ್ತಿತ್ತು. ಒಂದು ರೀತಿ ಗೂಸ್ ಬಂಪ್ ಬಂದಂತೆ ಆಗುತ್ತಿತ್ತು. ಅವಳ ಮತ್ತು ಅವನ ಕೈಯಲ್ಲಿನ ಕೂದಲು ಮೇಲೆ ನಿಲ್ಲುತ್ತಿತ್ತು. ಎದೆ ಬಡಿತ ಜೋರಾಯಿತು. ಇಬ್ಬರು ಸ್ವಲ್ಪ ಬೆವರಲು ಶುರು ಮಾಡಿದರು. ಇವನಿಗೆ ಕಂಪ್ಲೀಟ್ ಆಗಿ ಮೂಡ್ ಬಂತು. ಆ ಹಾಡು ಇವನಿಗೆ ಅಂತ ಬರೆದಂತೆ ಇತ್ತು. ಅದನ್ನು ಇವಳಿಗೆ ಅಪ್ಲೈ ಮಾಡಿ ನೋಡಿದ. ಆಗ ಅನಿಸಿತು, ನಾನು ನನ್ನವಳಿಗಾಗಿ ಆಡಿದ ಹಾಡು ಇರಬೇಕು ಇದು ಅಂತ. ಅವನ ಮನಸ್ಸು ಮಾದಕವಾಯಿತು. ಮೊದಲು ಅವನ ಮನಸ್ಸು ಮಾದಕವಾಯಿತು. ಮನಸ್ಸು ಮಾದಕವಾದ ಮೇಲೆ ಕ್ರಮೇಣ ಕಣ್ಣು, ಕೈ, ಕಾಲು, ಹೀಗೆ ದೇಹದ ಪ್ರತಿ ಅಂಗಗಳು ಕೂಡ ಮಾದಕವಾಗುತ್ತಾ ಹೋಯಿತು. ಅಂದರೆ ವಿಕ್ರಮ್ ಈಗ ನಾರ್ಮಲ್ ಆಗಿ ಇಲ್ಲ. ಬದಲಿಗೆ ಅವನ ದೇಹ ಪೂರ್ತಿ ಪ್ರೀತಿ ತುಂಬಿಕೊಂಡಿದೆ. ಆ ಪ್ರೀತಿಯನ್ನು ಹಿಂದೆ ಇವಾಗಲೇ ನಾನು ಅವಳಿಗೆ ತೋರಿಸಬೇಕು ಅನ್ನುವ ಹಠ ಜಾಸ್ತಿ ಆಗುತ್ತಿದೆ. ಅವನು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದಾನೆ. ಆದರೆ ಎಷ್ಟು ಕಂಟ್ರೋಲ್ ಮಾಡಿಕೊಂಡರೂ ಕೂಡ ಅವನಿಗೆ ಇರಲು ಸಾಧ್ಯವಾಗುತ್ತಿಲ್ಲ. ಇತ್ತ ದಮಯಂತಿ ಕೂಡ ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದಾಳೆ. ನಾನು ಪ್ರೆಗ್ನೆಂಟ್, ಯಾವುದೇ ಕಾರಣಕ್ಕೂ ಅವನ ಜೊತೆ ಫಿಸಿಕಲ್ ಆಗಬಾರದು, ಮಗುವಿಗೆ ತೊಂದರೆ ಆಗುತ್ತದೆ. ಆದರೂ ಕೂಡ ಅವಳ ಮನಸ್ಸು ಒಪ್ಪುತ್ತಿಲ್ಲ. ಒಂದು ಬಾರಿ ಸೇರಿದರೆ ಏನೂ ಆಗುವುದಿಲ್ಲ, ಪ್ರಯತ್ನಿಸು ಅಂತ ಹೇಳುತ್ತಿದೆ. ಆಗ ಅವರಿಬ್ಬರು ಮುಂದೆ
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.